ಹಲೋ ಗುರು, ನಮಸ್ಕಾರ ಗುರು ಎಲ್ರಿಗೂ. ಕರ್ನಾಟಕ PGCET ಎಸ್ಟರ್ಡೇ ನಾನು ನಿಮಗೆ ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಬರೀ ಇಶ್ಯೂಸ್ ಬರ್ತಿದ್ದು ಸ್ಟಡಿ ಸರ್ಟಿಫಿಕೇಟ್ ಹೇಗೆ 1 to 10th ಬೇಕಾ ಅಥವಾ ಡಿಗ್ರಿವರೆಗೂ ಬೇಕಾ ಅಥವಾ PUCದು ಬೇಕಾ, ಹಳೇದಾಗುತ್ತಾ ಇಲ್ಲ ಹೊಸದೇ ಬರ್ಸ್ಬೇಕಾ, BO ಆಫೀಸ್ ಸೈನ್ ಬೇಕಾ, ಏನು ಮಾಡಬೇಕು, ಸ್ಟಡಿ ಸರ್ಟಿಫಿಕೇಟು ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು. ನಾನು ಅದಕ್ಕೋಸ್ಕರನೇ ಪೋಸ್ಟ್ ಹಾಕಿದ್ದು. ಎಷ್ಟು ಜನ ಯಾವ ಪ್ರಾಬ್ಲಮ್ ಇದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ. ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ ಗೈಸ್. ನಾನು ಈ ವಿಡಿಯೋಗೆ ಜಸ್ಟ್ ನಿಮ್ಮಿಂದ 200 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ವೀಡಿಯೋಸ್ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಗೈಸ್. ವಿಡಿಯೋ ಕೊನೆವರೆಗೂ ನೋಡಿ. ಸ್ಟಡಿ ಸರ್ಟಿಫಿಕೇಟ್ ಏನು ಮಾಡೋದು, ಯಾವ ಥರ, ಎಷ್ಟು ಡಿಗ್ರಿವರೆಗೂ ಬೇಕಾ, ಫಸ್ಟಿಂದ 10th ಬೇಕಾ, ನಾನು ಇಲ್ಲಿ ಪಿನ್ ಟು ಪಿನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ. ನಿಮ್ಮದು ಸ್ಟಡಿ ಸರ್ಟಿಫಿಕೇಟು ಅಟ್ ಪ್ರೆಸೆಂಟು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಮಾಡಿಸಿರ್ತೀರಲ್ಲ ಅದು, ಅಥವಾ ನಿಮ್ಮದು ಪ್ರೀವಿಯಸ್ ಇಯರ್ ಇದ್ದರೆ ಆಗಲ್ಲ ಗೈಸ್. ಇಲ್ಲಾಂದರೆ ಇವಾಗಲೇ ಹೋಗಿ ಬರ್ಸ್ಕೊಳ್ಳಿ. ನಿಮ್ಮದು 1 to 10th ಮತ್ತು ನಿಮ್ಮದು PUದು ಮತ್ತು ನಿಮ್ಮದು ಡಿಗ್ರಿದು ಹೋಗಿ ಬರ್ಸ್ಕೊಳ್ಳೇಬೇಕು. ಅದು ರಿಕ್ವೈರ್ಮೆಂಟ್ಸ್ ಇದೆ. ನೀವು ಆಗೋದಿಲ್ಲ ಅಂದರೆ ದೇವರಣೆಗೂ ಆಗಲ್ಲ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗಡೆ ನಿಮಗೆ ಅಲೋನೇ ಮಾಡಲ್ಲ, ಎಂಟ್ರಿನೇ ಕೊಡಲ್ಲ. ಅಲ್ಲಿ ವಾಚ್ಮ್ಯಾನು ಆಚೆ ಇರ್ತಾರೆ ಚೆಕಿಂಗ್ ಮಾಡೋರು. ಅದಕ್ಕೋಸ್ಕರ ನಿಮಗೆ 1 to 10th. ಬಟ್ ಈಗಲೇ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ಗೈಸ್, ನಿಮ್ಮದು ಪ್ರೀವಿಯಸ್ ಇಯರ್ 2023 ಆಗಲ್ಲ, 22 ಹಳೇದಿದೆ, ಅದು ಆಗಲ್ಲ ಗೈಸ್. 24ದೇ ಬೇಕು. ಅಟ್ ಪ್ರೆಸೆಂಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾಡಿಸ್ಕೊಂಡಿರ್ತೀರಲ್ಲ, ಸ್ಟಡಿ ಸರ್ಟಿಫಿಕೇಟು ಬರ್ಸ್ಕೊಂಡು ಬಂದಿರ್ತೀರಲ್ಲ, ಅದಿದ್ರೂ ಓಕೆ. ಮತ್ತು ಇನ್ನೊಂದು ಸಲ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, 1 to 10th ಒಂದೇ ಕ್ಲಾಸಲ್ಲಿ ಓದಿದರೆ ಒಂದೇ ಬರ್ಸ್ಕೊಂಡ್ರೂ ಆಗುತ್ತೆ. ಒಟ್ಟಿನಲ್ಲಿ 1ನೇ ಕ್ಲಾಸಿಂದ ನಿಮ್ಮದು ಅಪ್ ಟು ಡಿಗ್ರಿವರೆಗೂ ನಿಮ್ಮದು ಸ್ಟಡಿ ಸರ್ಟಿಫಿಕೇಟು ಬೇಕೇ ಬೇಕು. ಕೊನೆ ಮೂಮೆಂಟಲ್ಲಿ ಅವ್ರು ಕೇಳಿದಾಗ ನೀವು ಅಲ್ಲಿ ಇಲ್ಲಿ ಕನ್ಫ್ಯೂಷನ್ ಆಗಿ ಸ್ಟ್ರೆಸ್ ತೊಗೊಳ್ದೆ ಆರಾಮಾಗಿರಬೇಕು ಅಂದರೆ ಈಗಲೇ ಬರ್ಸ್ಕೊಂಬಿಡಿ. ಇನ್ನೂ ಕೌನ್ಸಿಲಿಂಗ್ಗೆ ಟೈಮ್ ಇದೆ, ಡಿಸೆಂಬರ್ವರೆಗೂ. ನಾನು ನಿಮಗೆ ಸಜೆಸ್ಟ್ ಮಾಡೋದಿಷ್ಟೇ, ಎಕ್ಸ್ಟ್ರಾ ನಿಮ್ಮ ಸೇಫ್ಟಿ ಪರ್ಪಸ್ ಮಾಡ್ಕೊಳ್ಳಿ. ಅವ್ರು ರಿಕ್ವೈರ್ಮೆಂಟ್ಸ್ ಕೇಳಿದರೆ ಹೋಗಲಿ, ದಿನ ಬೇಕಾದರೆ ನಿಮಗೆ 10th ಸಾಕಾಗ್ಬೋದು ಅಥವಾ PUವರೆಗೂ ಸಾಕಾಗ್ಬೋದು. ಇನ್ ಕೇಸ್ ಏನಾದರೂ ಡಿಗ್ರಿದು ಬೇಕು ಅಂದರೆ ಏನು ಮಾಡ್ತೀರಾ ಆ ಟೈಮಲ್ಲಿ? ಸಡನ್ನಾಗಿ ಹೋಗಂತೂ ಬರ್ಸ್ಕೊಂಬರೋಕ್ಕಾಗಲ್ಲ, ಗೌರ್ಮೆಂಟ್ ಹಾಲಿಡೇಸ್ ಸಿಕ್ಬಿಡುತ್ತೆ. ಪ್ರಾಬ್ಲಮ್ ನಿಮಗೆ ಅಲ್ವಾ. ನಾನು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ. ನೀವು ಆ ಟೈಮಲ್ಲಿ ಸೇಫ್ಟಿಯಾಗಿ ಎಲ್ಲನೂ ನೋಡ್ಕೊಂಡು ಆರಾಮಾಗಿ ಸೀಟ್ ತೊಗೊಂಡು ಬರಬೇಕು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಅದಕ್ಕೋಸ್ಕರ ಸ್ಟಡಿ ಸರ್ಟಿಫಿಕೇಟು 1 to ಡಿಗ್ರಿ ಫುಲ್ ಬೇಕು. ಅಟ್ ಪ್ರೆಸೆಂಟು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 2024 ಇದ್ದರೆ ಓಕೆ ಗೈಸ್. 2024 ಅಟ್ ಪ್ರೆಸೆಂಟ್ ನೀವು ಮಾಡಿಸ್ಕೊಂಡಿದ್ರೆ ಓಕೆ. ನೋಡೋಣ. ಇದೇ ಥರ ಯಾವುದಾದ್ರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆಗಲೇ ಸಡನ್ಲಿ ವೀಡಿಯೋ ಮಾಡಾಕ್ತೀನಿ. ನಿಮ್ಮ ಕನ್ಫ್ಯೂಷನ್ನ ನಾನು ಆರಾಮಾಗಿ ದೂರ ಮಾಡಾಕ್ತೀನಿ. ನಾನು ಅದೇ ಕೆಲಸ. ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದೇನೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ವೀಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ವೀಡಿಯೋನ ಶೇರ್ ಮಾಡಿ. ವಿಡಿಯೋ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ನನಗೂ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಕಮೆಂಟಲ್ಲಿ ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಹಾಗೆ ವೀಡಿಯೋ ಕೂಡ ರೆಡಿ ಮಾಡಿ ನಾನು ಮಾಡೇ ಮಾಡ್ತೀನಿ. ಕಮೆಂಟ್ ಮಾಡಿ ಗೈಸ್, ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅಂದರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.